ಆರಂಭಿಸುವ ನೀನಾ ನಾನಾ ಪವರ್ಡ್ ಬೈ ಲೈನ್ ಓಟ್ಸ್ಗೆ ಸ್ವಾಗತ. ಅವರಿಬ್ರು ಜಗಳ ಕಾಯ್ತಾರ? ಸಿಕ್ಕಾಪಟ್ಟೆ. ಯಾರು ಸಿಪ್ ಹಾಕೊಳ್ಳೋದು? ನಮ್ಮ ಅಪ್ಪ. ಹೌದೇನಮ್ಮ? ಇಲ್ಲ ಸರ್. ಒಪ್ಕೋತಾರೆ ಅವರು. ಅಂದ್ರೆ ನೀವು ನಿಮ್ಮ ತಾಯಿ ಇಬ್ರು ದಬ್ಬಾಳಿಕೆನಾ? ಬಟ್ ಆ್ಯಕ್ಚುಲ್ ಆಗಿ ಅಜ್ಜಿ ಆಮೇಲೆ ಅಂದರೆ ನಮ್ಮ ಅಮ್ಮನ ಅಮ್ಮ ಆಮೇಲೆ ಅಮ್ಮ ಕೂತ್ಕೊಂಡು ಇದು ಮಾಡ್ತಾ ಇರ್ಬೇಕಾರೆ ಅಪ್ಪ ಸ್ವಲ್ಪ ಯೋಚನೆ ಮಾಡ್ತಾರೆ ಮಾತಾಡೋದು ಬೇಡ ಅಂತ. ಈಗ ನಾನು ಹೇಳಿದ್ನಲ್ಲ, ಯಾಕೆ ಅಂದ್ರೆ ಮರ್ಯಾದೆ ಪ್ರಶ್ನೆ ಅನ್ನೋ ಮರ್ಯಾದೆ. ಸಾರಿ ಟಿಲ್ ನೌ ಐ ಆಮ್ ಸಾರಿ ಟು ಸೇ ಮೇ ಬಿ ಅಲ್ಲ ನನಗೆ ಇಲ್ಲಿ ಕೂತ್ಕೊಂಡಿರೋ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ. ಬಟ್ 38 years ನಾನು ವುಮೆನ್ ಪವರ್ ಇಸ್ ದ ಮೋಸ್ಟ್ ಬಿಗ್ಗೆಸ್ಟ್ ಪವರ್. ಯಾವಾಗಲೂ ಮನೆ ಅಳಿಯ ಇರಬೇಕು ಅಂತ ಅನಿಸ್ತಾ ಇದೆ ಮೇಡಮ್. ಯಾಕೆಂದರೆ ನಾನು ಮದುವೆ ಆದಾಗ ನಮ್ಮ ತಂದೆ ತಾಯಿಗೆ ನಾನು ಒಬ್ಬಳೇ ಮಗಳು. ನಮ್ಮ ಮನೆಗೆ ಮನೆ ಅಳಿಯಾಗೆ ಬಂದರು. ಆವಾಗ ನಮ್ಮ ನಾದಿದಿರು ಆಗಲಿ ನಮ್ಮ ಅತ್ತೆ ಆಗಲಿ ನನಗೆ ಸಪೋರ್ಟ್ ಮಾಡಲಿಲ್ಲ. ನನ್ನ ಯಜಮಾನ್ರು ಇವತ್ತು ನನ್ನ ಹತ್ರ ಇಲ್ಲದೇ ಇದ್ದರೂ ಕೂಡ, ನನ್ನ ಹತ್ರ ಇಲ್ಲ ಅಂದರೆ ಅವರು ಸ್ವರ್ಗಸ್ಥರಾಗಿದ್ದಾರೆ. ಆದರೂ ನಾನು ನನ್ನ ತಾಯಿ, ನನ್ನ ತಂದೆ, ನಮ್ಮ ಯಜಮಾನರನ್ನ ಇವತ್ತು ನೆನೆಸ್ತೀನಿ. ಯಾಕೆ ಅಂದರೆ ಅವರು ತುಂಬ ಕಷ್ಟ ಬಿದ್ದರು. ಅವ್ರ ಹೆಲ್ತ್ ಸರಿ ಇಲ್ಲದೇ ಇದ್ದರೂ ಕೂಡ ನಮ್ಮ ತಾಯಿಗಾಗಲಿ ನಮ್ಮ ತಂದೆಗಾಗಲಿ ಅವ್ರು ನೋಡಿರೋ ದೃಷ್ಟಿ ಹಣಕ್ಕಾಗಿ ಅಲ್ಲ, ಐಶ್ವರ್ಯಕ್ಕಾಗಿ ಅಲ್ಲ. ಆದರೆ ನಮ್ಮನೆಗೆ ಬಂದು ಅವ್ರ ಮನೆಯಿಂದ ಆಚೆ ತಳ್ಳಿದ್ರು. ಸ್ವಂತ ತಾಯಿ ತಂದೆ ಅಕ್ಕಂದ್ರು ಕೂಡ ತಳ್ಳಿದ್ರು ಮನುಷ್ಯತ್ವ ಬಿಟ್ಟು. ಆದರೆ ಅವರು ಇವತ್ತು ಕೊನೆಗರಿಗೆರು ನಾನು ನಿನ್ನ ಸಾಯೋವರೆಗೂ ನಾನು ಸಾಕ್ತೀನಮ್ಮ ಅಂತ ನಮ್ಮ ಯಜಮಾನ್ರು ಭರವಸೆ ಕೊಟ್ಟಿದ್ದರು. ಅವರು ಇದ್ದಿದ್ರೆ ಸಾಕ್ತಾನೆ ಇದ್ರೇನು. ಆದರೆ ದೇವರು ಅವ್ರನ್ನ ಕಳ್ಕೊಂಬಿಟ್ರು ಮೇಡಮ್. ಅದರಿಂದ ನನಗೆ ಮನೆ ಅಳಿ ಅಂದರೆ ತುಂಬ ಇಷ್ಟ. ಯಾಕೆ ಅಂದರೆ ನನ್ನ ಮನೆ ಅಳಿದ ಮೇಲೆ ಗೌರವ ಜಾಸ್ತಿ ಇದೆ ಮೇಡಮ್. ನಿಮ್ಮ ಮಗಳಿಗೆ ಮದುವೆ ಆಗಿದೆಯಾ ಮೇಡಮ್? ಇಲ್ಲ ಮೇಡಮ್, ಮದುವೆ ಆಗಿಲ್ಲ. ಆದರೆ ನನ್ನ ಮಗಳು ನನ್ನ ಮುಂದೆನೇ ಇರಬೇಕು ಅಂತ ಆಸೆ ಬೀಳ್ತೀನಿ. ಅವ್ರನ್ನ ಓಡಿಸ್ಬೇಕು ಅಂತ ನನಗಿಷ್ಟ ಇಲ್ಲ. ನಮ್ಮಮ್ಮನಿಗೂ ಇವಾಗಲೂ ಇಷ್ಟ ಇಲ್ಲ. ನಮ್ಮ ಅಜ್ಜಿಗೂ ಇವಾಗಲೂ ಎಲ್ಲ ಹೆಣ್ಮಕ್ಳು ತನ್ನ ಹತ್ರನೇ ಇಟ್ಕೊಂಡಿದ್ದಾರೆ. ಗೊತ್ತಾಯ್ತಾ? ಯಾಕೆ ಇಟ್ಕೋತೀಯ ಮಗಳನ್ನ ಮನೇಲಿ? ಯಾಕೆ ಇಟ್ಕೋಬಾರ್ದು ಮೇಡಮ್? ಯಾಕೆ ಇಟ್ಕೋಬಾರ್ದು? ಹೌದಾ ಮೇಡಮ್? ಎಂಜಾಯ್ ಮಾಡೋದು ಕಾಲ ಮುಗೀತು ಮೇಡಮ್. ಮನೆ ಅಳಿಯ ಏನ್ ಮಾಡ್ತಾನೆ ಗೊತ್ತೇನಮ್ಮ? ಒಂದ್ ನಿಮಿಷ. ಮನೆ ಅಳಿಯ ಅಥಾರಿಟಿ ಎಲ್ಲ ಕೈಗೆ ತಗೊಂಡು ಕೊನೆಗೆ ಅನಾಥಾಶ್ರಮ ಕಳಿಸ್ತಾನೆ. ಯಾರು? ಮಗಂತ ಕಳ್ಸಿಲ್ವಾ? ಹೋಗ್ಲಿ ಮೇಡಮ್. ಮೇಡಮ್ ಮಗನೇ ಸಾಕಲ್ಲ ಅಂದ್ರೆ ಅಳಿಯ ಸಾಕ್ತಾನೆ. ಹಲೋ, ಒಂದ್ ನಿಮಿಷ ಮೇಡಮ್. ನಿಮ್ಮ ಮಗ ನಿಮ್ಮ ಮನೆಗೆ ಎಷ್ಟೋ ಜನ ಮಗಂತ ಕಳ್ಸಿಲ್ವಾ ಹೇಳಿ? ನೋಡಿದ್ರ ಟಿವಿಲಿ ಹಾಸ್ಪಿಟ್ಲಿಗೆ ತೋರ್ಸಕ್ ಬರ್ತೀನಿ ಅಂದ್ಬಿಟ್ಟು ತಗೊಂಡ ಮೆಜೆಸ್ಟಿಕಲ್ ಬಿಟ್ಬಿಟ್ಟು ಮಗ ಊರ್ಗ್ ಹೊಟ್ಟೋದ. ಮಗ ಹೋಗಿರೋನು ಮಗನೇ ನೋಡ್ಲಿಲ್ಲ. ಅಲ್ಲಿ ಒಂದ್ ನಿಮಿಷ ಕೊಡಿ. ಎಷ್ಟು ವರ್ಷ ಆಗಿದೆ ಮದುವೆ ಆಗಿ? 15 ವರ್ಷ ಆಯಿತು ಮೇಡಮ್. ನಿಮ್ಮಿಬ್ಬರು ಮಧ್ಯದಲ್ಲಿ ಜಗಳ ಬರುತ್ತಾ? ಬರುತ್ತೆ ಮೇಡಮ್. ಅಂದರೆ 1 hour ಅಥವಾ 2 hours ಅಲ್ಲಿ ಮತ್ತೆ. ಯಾರು ಸಾರಿ ಹೇಳೋದ? ನಾನೇ. ನಿಜವಾಗ್ಲು? ಹೌದು ಮೇಡಮ್. ಅವರೇ ಹೇಳ್ತಾರಾ? ಹೋಗ್ಲಿ, ಇಲ್ಲಾಂದ್ರೆ ಊಟ ಅದೆಲ್ಲ ಸಿಗಲ್ವೇ? ಅಡಿಗೆ ಮಾಡೋರು ಯಾರು? ಇಲ್ಲಿ ನಿಮ್ಮಿಬ್ರಿಗೆ ಜಗಳ ಬರುತ್ತಾ? ಇಲ್ಲ ಮೇಡಮ್, ಇದುವರೆಗೆ ಯಾವತ್ತೂ ಕಾದಿಲ್ಲ. ಯಾಕೆಂದ್ರೆ ಇಲ್ಲಿರೋರು ಯಾರಾದ್ರೂ ಸಾರಿ ಕೇಳೋದು, ನಿನ್ ಕಾಲೇ ಮುಟ್ಬಿಡ್ತೀನಮ್ಮ ಸಾರಿ ಅಂತ ಹೇಳಿದ್ದೀರಾ ಹೆಂಡತಿ ಹತ್ರ? ನಾನು ಹೇಳ್ತೀನಿ. ಜಗಳಕ್ಕಾದ್ರೆ? ಹೇಳ್ತೀನಿ ಮೇಡಮ್. ಬನ್ನಿಮ್ಮ ಬನ್ನಿ. ಕಾಲ್ ಬಿದ್ರು ನಮಸ್ಕಾರ ಸಾರಿ ಕೇಳ್ತೀರಾ? ಕೇಳ್ಬೇಕಾಗತ್ತೆ, ಕೇಳ್ತೀನಿ. ನಿಜವಾಗ್ಲೂ ನೀವು ಮಾಡೋದಾದ್ರೆ ಮಾಡಿ ತೋರಿಸಿ. ಒಂದ್ ನಿಮಿಷ ನೋಡಿ ಮೇಡಮ್, ಮನೇಲಿನ ಪರಿಸ್ಥಿತಿ ಇದೇನೆ. ಇನ್ನೊಂದು ಹೇಳ್ತೀನಿ ಮೇಡಮ್, ಏನು ಗೊತ್ತಾ, ಇವಾಗ ನನ್ನ ಕಾಲು ಮುಗಿದೆ ಅಂತ ಅದಕ್ಕೆ ನನಗೆ ಇದು ಇಲ್ಲ. ಯಾಕಂತ ನೋಡಿ, ನನ್ನ ಹೆಂಡತಿ ಮುಖದಲ್ಲಿ ಎಷ್ಟೋ ನಗೆ ಇದೆ. ಇಲ್ಲಿ ಕುಂತರು ಹೆಂಡತಿ ಮುಖದಲ್ಲಿ ಒಂದರ ನಗೆ ಇದೆ ನೋಡಿ, ಒಬ್ಬರ ಮುಖದಲ್ಲಿ ನಗೆ ಇದೆ ನೋಡಿ. ಪ್ಲೀಸ್. ಯಾವತ್ತಾದ್ರೂ ಹೆಂಡತಿಗೆ ಕೈಗಾಲು ನೋವು ಬಂದ್ರೆ ಕಾಲು ಒತ್ತೀರಾ? ಮೇಡಮ್ ನಾವು ಒತ್ತೀವಿ ಮೇಡಮ್. ಆ ಥರ ಎಲ್ಲ ಮಾಡಲ್ಲ ನಾವು. ಮೇಡಮ್ ನಾನು ಮಾಡಲ್ಲ ಅಂತಾರೆ. ನಾನು ನನ್ನ ಹೆಂಡತಿಗೆ ಪೇನ್ ಇದ್ರೆ ಬಂದಾಗ ಮಾಡ್ತೀವಿ ಅಷ್ಟೇ. ಎನಿ ಟೈಮ್ ಇವ್ರು ಮಾಡ್ಬೇಕು ಡೈಲಿ. ಬಂದು ಟೈರ್ಡ್ ಆಗಿದೆ ನೀನು ಮನೆ ಕೆಲಸ ನೀವು ಮೇಡಮ್. ಮೇಡಮ್ ಒಂದ್ ನಿಮಿಷ ಮೇಡಮ್. ನೋಡಿ, ಧರ್ಮೇತ ಅರ್ಥೇಚ ಕಾಮೇಚ ಅಂದಾಗ ಮದುವೆ ಮುಂಚೆ ಪ್ರಾಮಿಸ್ ಮಾಡಿರ್ತೀವಿ. ಹೇಳಿದಾಗ ಹೆಂಡತಿಗೆ ಕಾಲು ನೋವತ್ತೆ, ನನ್ನ ಮಾತ್ರ ನೋವ್ಬಿಟ್ರೆ ನಾನು ಲಕ್ಷ್ಮೀನಾರಾಯಣ ಮಲ್ಕೊಂಬಿಟ್ಟು ಒತ್ತಾಳ ಅವಳು ನೋವಿಲ್ವಾ? ನನ್ನ ನೋವೇ ಅವಳು ನೋವು. ಇದೇ ಜೀವನ. ಅದು ಬರೀ ಮನೆ ಅಳಿಯ ಮಾಡೋದು ತಪ್ಪು, ನೀನ್ ಮನೆ ಮಾಡಿದ್ರೆ ತಪ್ಪಿಲ್ಲ. ಮನೆ ಕೆಲಸಗಳೇ ನೋವು ಹೋಗ್ಬಿಡಿ. ಯಾವುದೇ ಮನೆ ಅಳಿಯ ಏನೇನು ಅವಮಾನ ಸಹಿಸ್ಬೇಕಮ್ಮ? ಮನೆ ಅಳಿಯ ಏನು ಅವಮಾನ ಸಹಿಸ್ಬೇಕ ಮೇಡಮ್? ಬರ್ತಾರೆ, ಏನು ಅಥಾರಿಟಿ ಸ್ವಲ್ಪ ತಗೋತಾರೆ, ಸ್ವಲ್ಪ ದಿನಕ್ಕೆ ಅಥಾರಿಟಿ ಎಲ್ಲ ತಗೋತಾರೆ. ಮಗಳ ಕಡೆ ಸ್ವಲ್ಪ ಹೆಂಡ್ತಿನ ಹಂಗೆ ಮಾಡಿ ಹಿಂಗೆ ಮಾಡಿ ನಿಮ್ಮ ಅಮ್ಮನ ಕೈಲಿ ಕಾರ್ ತೆಗಿಸ್ಕೊ ಅಂತ. ಮಗ ಇದ್ರೆ ಅವ್ನು ಹೋದ. ಮಗ ಏನನ ಇದ್ರೆ ಅಳಿಯ ಮನೆಗೆ ಬಂದಿದ ತಕ್ಷಣ ಮಗ ಆಚೆ ಹೋಗ್ತಾರೆ. ಹೆಂಗೆ? ಯಾಕೆಂದ್ರೆ ಅಳಿನ ನೋಡಕ್ಕೆ ಹೆಚ್ಚಾಗ್ತೈತಲ್ಲ. ಮಗಳು ಬಂದ್ರೆ ಸೊಸೆ ಹೋದ್ಲು, ಮಗ ಬಂದ್ರೆ ಅಳಿಯ ಬಂದ್ರೆ ಮಗ ಹೋದ, ಕಳಿಸ್ಬಿಡ್ತಾರೆ ಆಟೋಮೆಟಿಕ್. ಇನ್ನೇನೇನು ಅಧಿಕಾರ ಇವ್ರಿಗೆ? ಅಲ್ಲ, ಇವ್ರು ಅವಾಗಲೇ ಹೇಳಿದ್ರು ತಾಯಿನ ಕರ್ಕೊಂಡು ಹೋಗ್ಬಿಟ್ಟು ಮೆಜೆಸ್ಟಿಕ್ ಬಸ್ ಸ್ಟಾಪಲ್ಲಿ ನಿನ್ಸ್ಬಿಟ್ಟು ಮಗ ಓಡೋಗ್ಬಿಟ್ಟ ಅಂತ ನಿದ್ರೆ ಏನು ಸತ್ರೆ ಏನು? ಯಾಕೆ ಇರ್ತೀರಂತವ್ರನ್ನ? ಯಾಕ್ರಿ ಇರ್ತೀರಂತವ್ರನ್ನ? ಯಾಕೆ ಇರ್ತೀರಂತವ್ರನ್ನ? ಇರ್ಬೇಡಿ, ಎತ್ತಾಗ ಸಾಯಿಸ್ಬಿಡತ್ತೆ ಇವಲ್ಲಿ. ಅಲ್ಲ ಮೇಡಮ್, ಮಗನೇ ಆ ಕೆಲಸ ಮಾಡಿದ್ಮೇಲೆ ಮನೆ ಅಳಿಯಾದನ ಆ ಕೆಲಸ ಮಾಡಲ್ವಾ ಅಂತ ಹೇಳಿದ್ರು ಮೇಡಮ್ ಅವರು. ಮಾಡೋದೆಲ್ಲ ಭಯ ಪಡ್ತಾರೆ.
ಅಳಿಯ ಅಂದ್ರೆ ಆ ಮುದ್ದಳಿರೋ ಲೀ ತೆಗೆದಾಕಿದ್ರೆ ಏನಾಗುತ್ತೆ ಮೇಡಮ್? ಆಯ ಆಗುತ್ತೆ. ಆಯ ಅಂದ್ರೆ ಅಳಿಯ ಅಂದ್ರೆ ಎರಡು ಒಂದೇ ಕೆಲಸ ಮಾಡಿದ್ರೆ ಏನ್ ಮೇಡಮ್ ತಪ್ಪೇನಿಲ್ಲ? ಅಳಿಯನೇ ಮಗನೇ ಆಗೋದು. ಮಗ ಬಂದು ಅಳಿಯ ಆಗಲ್ಲ, ಅಳಿಯ ಹೋಗಿ ಮಗ ಆಗಲ್ಲ. ಯಾವತ್ತಿದ್ರೂ ಅಳಿಯನಾಗೆ ದೂರ ಇರಬೇಕು. ಅವನಿಗೆ ಪ್ರೀತಿ ವಿಶ್ವಾಸ ಅಂದರೆ ವಾರಕ್ಕೂ 15 ದಿವಸ 1 ದಿವಸ ಡೈಲಿ ಬಂದು ಹೋಗೋದ್ರಿಂದ ಮನೆ ಅಳಿಯನಿಗೆ ಯಾವತ್ತೂ ಪ್ರೀತಿ ವಿಶ್ವಾಸ ಇರೋದಿಲ್ಲ. ಒಂದೇ ನಿಮಿಷ. ಅಳಿಯ ಮಗ ಆಗಕ್ಕಾಗಲ್ಲ ಅಂತ ಹೇಳ್ತಿದ್ದೀಯಲ್ಲಮ್ಮ. ನಿನ್ನ ಮಗ ನಿನಗೆ ಮಗನೇ ಆಗಲ್ಲ ಬೇಕಾದ್ರೆ, ಆದರೆ ಅಳಿಯ ಮಗ ಆಗಕ್ಕೆ ಸಾಧ್ಯ. ಮಗ ಅಳಿಯ ಆಗಕ್ಕಾಗಲ್ಲ, ತಿಳ್ಕೊಳ್ಳಿ. ಅಳಿಯ ಮಗ ಆಗ್ತಾನೆ, ಮಗ ಅಳಿಯ ಆಗಕ್ಕಾಗಲ್ಲ. ಹೌದಾ ಮೇಡಮ್? ಮಾತ್ರ ಅವನು ಅಳಿಯ ಮಗನಾಗಕ್ಕೆ ಸಾಧ್ಯ. ನಮ್ಮಲ್ಲೂ ಏನಿಲ್ಲದೆ ಅವನೇನೋ ನಮಗೆ ತಂದು ಮಾಡಬೇಕು ಅಂದರೆ ಅವ್ನ ಕೈಲಿ ಖಂಡಿತ ಮಾಡೋಕ್ಕಾಗೋದಿಲ್ಲ. ನಾನು ದುಡಿದ್ಬಿಟ್ಟು ನಿಮ್ಮಪ್ಪ ನಿಮ್ಮಮ್ಮಂಗೆ ಮಾಡೋಕ್ಕೆ ನನಗೇನು ಹಕ್ಕಿದೆ? ಬೇಕಾದ್ರೆ ನಿನ್ನ ಮನೇಲಿ ಬಂದು ನಾನಿರಲ್ಲ, ಬೇಕಾದ್ರೆ ನಿಮ್ಮಪ್ಪ ನಿಮ್ಮಮ್ಮ ಬೇಕಾದ್ರೆ ಕರ್ಕೊಂಡು ಬಂದು ನನ್ನ ಮನೇಲಿ ಇಟ್ಕೊಳ್ಳೆ ಅಂತ ಹೇಳ್ತಾನೆ ನನ್ನ ಗಂಡ. ಅದನ್ನು ನಾನು ಒಂದೇ ಮಾತು ಕೇಳ್ತೀನಿ, ವಿರಾಮ ನಂತರ ದಯವಿಟ್ಟು ಎಲ್ಲರೂ ನನಗೆ ಉತ್ತರ ಕೊಡಿ. ಅವ್ರ ಹೆಂಡತಿಗೆ ಏನಾದರೂ ಮೈ ಹುಷಾರಿಲ್ಲ ಅಂದರೆ, ಯಾರಾದರೂ ಇಲ್ಲಿರೋರು ಹೆಂಡತಿ ಬಟ್ಟೆ ಒಗೆದಾಕಿದ್ದೀನಿ, ಅವ್ರ ಸೀರೆ ನಾನು ಮಡಿಸಿಟ್ಟಿದ್ದೀನಿ, ಅವಳಿಗೆ ಹ್ಯಾಂಡ್ ಮಾಡಿ ಇಟ್ಟಿದ್ದೀನಿ ಅಂತ ಹೇಳಲ್ವಾ ನೀವು? ಯಾರು ಮಾಡೋದಿಲ್ವಾ? ಹಿಂದೂ ಧರ್ಮದಲ್ಲಿ ಅದು ಹೇಳಿಲ್ವಾ? ವಿರಾಮ ನಂತರ ಹೇಳಿ. ಎರಡು ಜಡೆಯನ್ನು ಎಳೆದು ಕೇಳುವೆನು, ನೀ ಸ್ವಲ್ಪ ನಿಲ್ಲಬಾರದೆ.